ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ ಗ್ಯಾಸ್ ನೆಲೆಗಳಿಗೆ ಇಸ್ರೇಲ್ ಬೆಂಕಿ ಹಚ್ಚಿದೆ. ಧಗಧಗಿಸಿದ ಇರಾನ್ ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್. ವಿಶ್ವದ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಇಸ್ರೇಲ್ ಕೊಳ್ಳಿ ಇಟ್ಟಿದೆ. ಇರಾನ್ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದಕ್ಕೆ ಬೆಂಕಿ ಇಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾಗಿದೆ ಗಲ್ಫ್ ವಾರ್. 24 ಗಂಟೆಗಳಲ್ಲಿ ನೇರ ಗ್ಯಾಸ್ ಯುದ್ಧ ಸ್ಫೋಟವಾಗಿದೆ. ಆ ಮೂಲಕ ಇಸ್ರೇಲ್ ಏನ್ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಆದ್ರೆ ಇರಾನ್ಗೆ ಸಂಪತ್ತಿನ ಮೂಲವಾಗಿದ್ದಂತಹ ಈ ನಿಕ್ಷೇಪಗಳನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡುವ ಮೂಲಕ ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ 24 ಗಂಟೆಗಳಲ್ಲಿ ನೇರ ಗ್ಯಾಸ್ ವಾರ್ ಆಗಿ ಬದಲಾಗ್ಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ರಣಭೀಕರ ಕದನ ಧಗಧಗಿಸ್ತಾ ಇದೆ. ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇರಾನ್ನ ಪ್ರೊಡಕ್ಷನ್ ಆಗೋದೇ ಅಲ್ಲೇ ಗ್ಯಾಸ್ ಧಗಧಗಿಸ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇರಾನ್ನ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದನ್ನೇ ಈಗ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ ಗ್ಯಾಸ್ ನೆಲೆಗಳಿಗೆ ಇಸ್ರೇಲ್ ಬೆಂಕಿ ಹಚ್ಚಿದೆ. ಧಗಧಗಿಸಿದ ಇರಾನ್ ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್. ವಿಶ್ವದ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಇಸ್ರೇಲ್ ಕೊಳ್ಳಿ ಇಟ್ಟಿದೆ. ಇರಾನ್ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದಕ್ಕೆ ಬೆಂಕಿ ಇಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾಗಿದೆ ಗಲ್ಫ್ ವಾರ್. 24 ಗಂಟೆಗಳಲ್ಲಿ ನೇರ ಗ್ಯಾಸ್ ಯುದ್ಧ ಸ್ಫೋಟವಾಗಿದೆ. ಆ ಮೂಲಕ ಇಸ್ರೇಲ್ ಏನ್ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಆದ್ರೆ ಇರಾನ್ಗೆ ಸಂಪತ್ತಿನ ಮೂಲವಾಗಿದ್ದಂತಹ ಈ ನಿಕ್ಷೇಪಗಳನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡುವ ಮೂಲಕ ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ 24 ಗಂಟೆಗಳಲ್ಲಿ ನೇರ ಗ್ಯಾಸ್ ವಾರ್ ಆಗಿ ಬದಲಾಗ್ಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ರಣಭೀಕರ ಕದನ ಧಗಧಗಿಸ್ತಾ ಇದೆ. ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇರಾನ್ನ ಪ್ರೊಡಕ್ಷನ್ ಆಗೋದೇ ಅಲ್ಲೇ ಗ್ಯಾಸ್ ಧಗಧಗಿಸ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇರಾನ್ನ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದನ್ನೇ ಈಗ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ ಗ್ಯಾಸ್ ನೆಲೆಗಳಿಗೆ ಇಸ್ರೇಲ್ ಬೆಂಕಿ ಹಚ್ಚಿದೆ. ಧಗಧಗಿಸಿದ ಇರಾನ್ ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್. ವಿಶ್ವದ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಇಸ್ರೇಲ್ ಕೊಳ್ಳಿ ಇಟ್ಟಿದೆ. ಇರಾನ್ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದಕ್ಕೆ ಬೆಂಕಿ ಇಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾಗಿದೆ ಗಲ್ಫ್ ವಾರ್. 24 ಗಂಟೆಗಳಲ್ಲಿ ನೇರ ಗ್ಯಾಸ್ ಯುದ್ಧ ಸ್ಫೋಟವಾಗಿದೆ. ಆ ಮೂಲಕ ಇಸ್ರೇಲ್ ಏನ್ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಆದ್ರೆ ಇರಾನ್ಗೆ ಸಂಪತ್ತಿನ ಮೂಲವಾಗಿದ್ದಂತಹ ಈ ನಿಕ್ಷೇಪಗಳನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡುವ ಮೂಲಕ ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ 24 ಗಂಟೆಗಳಲ್ಲಿ ನೇರ ಗ್ಯಾಸ್ ವಾರ್ ಆಗಿ ಬದಲಾಗ್ಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ರಣಭೀಕರ ಕದನ ಧಗಧಗಿಸ್ತಾ ಇದೆ. ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇರಾನ್ನ ಪ್ರೊಡಕ್ಷನ್ ಆಗೋದೇ ಅಲ್ಲೇ ಗ್ಯಾಸ್ ಧಗಧಗಿಸ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇರಾನ್ನ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದನ್ನೇ ಈಗ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ.
ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ ಗ್ಯಾಸ್ ನೆಲೆಗಳಿಗೆ ಇಸ್ರೇಲ್ ಬೆಂಕಿ ಹಚ್ಚಿದೆ. ಧಗಧಗಿಸಿದ ಇರಾನ್ ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್. ವಿಶ್ವದ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಇಸ್ರೇಲ್ ಕೊಳ್ಳಿ ಇಟ್ಟಿದೆ. ಇರಾನ್ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದಕ್ಕೆ ಬೆಂಕಿ ಇಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾಗಿದೆ ಗಲ್ಫ್ ವಾರ್. 24 ಗಂಟೆಗಳಲ್ಲಿ ನೇರ ಗ್ಯಾಸ್ ಯುದ್ಧ ಸ್ಫೋಟವಾಗಿದೆ. ಆ ಮೂಲಕ ಇಸ್ರೇಲ್ ಏನ್ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಆದ್ರೆ ಇರಾನ್ಗೆ ಸಂಪತ್ತಿನ ಮೂಲವಾಗಿದ್ದಂತಹ ಈ ನಿಕ್ಷೇಪಗಳನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡುವ ಮೂಲಕ ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ 24 ಗಂಟೆಗಳಲ್ಲಿ ನೇರ ಗ್ಯಾಸ್ ವಾರ್ ಆಗಿ ಬದಲಾಗಿಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ರಣಭೀಕರ ಕದನ ಧಗಧಗಿಸ್ತಾ ಇದೆ. ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇರಾನ್ನ ಪ್ರೊಡಕ್ಷನ್ ಆಗೋದೇ ಅಲ್ಲೇ ಗ್ಯಾಸ್ ಧಗಧಗಿಸ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇರಾನ್ನ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದನ್ನೇ ಈಗ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ ಗ್ಯಾಸ್ ನೆಲೆಗಳಿಗೆ ಇಸ್ರೇಲ್ ಬೆಂಕಿ ಹಚ್ಚಿದೆ. ಧಗಧಗಿಸಿದ ಇರಾನ್ ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್. ವಿಶ್ವದ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಇಸ್ರೇಲ್ ಕೊಳ್ಳಿ ಇಟ್ಟಿದೆ. ಇರಾನ್ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದಕ್ಕೆ ಬೆಂಕಿ ಇಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾಗಿದೆ ಗಲ್ಫ್ ವಾರ್. 24 ಗಂಟೆಗಳಲ್ಲಿ ನೇರ ಗ್ಯಾಸ್ ಯುದ್ಧ ಸ್ಫೋಟವಾಗಿದೆ. ಆ ಮೂಲಕ ಇಸ್ರೇಲ್ ಏನ್ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಆದ್ರೆ ಇರಾನ್ಗೆ ಸಂಪತ್ತಿನ ಮೂಲವಾಗಿದ್ದಂತಹ ಈ ನಿಕ್ಷೇಪಗಳನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡುವ ಮೂಲಕ ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ 24 ಗಂಟೆಗಳಲ್ಲಿ ನೇರ ಗ್ಯಾಸ್ ವಾರ್ ಆಗಿ ಬದಲಾಗಿಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ರಣಭೀಕರ ಕದನ ಧಗಧಗಿಸ್ತಾ ಇದೆ. ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇರಾನ್ನ ಪ್ರೊಡಕ್ಷನ್ ಆಗೋದೇ ಅಲ್ಲೇ ಗ್ಯಾಸ್ ಧಗಧಗಿಸ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇರಾನ್ನ ಸಂಪತ್ತಿನ ಮೂಲವೇ ಸೌತ್ ಫಾರ್ ಗ್ಯಾಸ್ ಫೀಲ್ಡ್. ಇದನ್ನೇ ಈಗ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ. ಗ್ಯಾಸ್ ಸಂಘರ್ಷವಾಗಿ ಬದಲಾದ ಗಲ್ಫ್ ವಾರ್. ಜಾಗತಿಕವಾಗಿ ಭಾರೀ ತೊಂದರೆ ಆಗಿದೆ. ಪೂರೈಕೆ ಸ್ಥಗಿತವಾಗಿದೆ. ಇರಾನ್ನ